ಹಾಯ್ ಹಲೋ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, RCB ಇನ್ನೇನಪ್ಪ ಕಥೆ ಮುಗೀತು. RCB ಮನೆಗೆ ಹೋಯಿತು. ಫೈನಲ್ಗೆ SRH ಮತ್ತು KKR ತಂಡಗಳು ಬಂದಿದ್ದಾವೆ. ಆದರೆ RCB ಹವಾ ಮಾತ್ರ ಕಡಿಮೆ ಆಗಿಲ್ಲ. ಯಾಕೆ ಅಂತ ಹೇಳಿದರೆ RCB ಅಂತ ಅಂದ್ರೇ ಹಾಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇರುವಂಥ ಟೀಮ್ ಅಲ್ವಾ. ಇದ್ರ ಜೊತೆಗೆ RCB ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಂತ ಅಂದರೆ, ಈ ಬಾರಿ ತಂಡವನ್ನು ಮುನ್ನಡೆಸಿರುವಂಥ ಫಾಫ್ ಡು ಪ್ಲೆಸಿ ಮುಂದಿನ ವರ್ಷ ಅಂದರೆ 2025ಕ್ಕೆ RCB ತಂಡವನ್ನು ಮುನ್ನಡೆಸುವುದಿಲ್ಲ ಅಂತ ಹೇಳಿ ಈಗಾಗಲೇ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥ ವಿಚಾರ ಇದು. ಹಾಗಾಗಿನೇ ಮುಂದಿನ ವರ್ಷದಿಂದ RCB ತಂಡವನ್ನು ಯಾರು ಮುನ್ನಡೆಸ್ತಾರೆ, ಆ ಸಾಮರ್ಥ್ಯ ತಂಡದಲ್ಲಿರುವಂಥ ಯಾವ ಆಟಗಾರನಿಗೆ ಇದೆ ಅನ್ನೋದು ಎಲ್ಲರ ಪ್ರಶ್ನೆ ಇದ್ದೇ ಇದೆ. ಹಾಗಾಗಿನೇ ಈಗ ವಿರಾಟ್ ಕೊಹ್ಲಿ ಅವರು ಕೂಡ ಇದರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ. ಮ್ಯಾನೇಜ್ಮೆಂಟ್ಗೆ ಇಬ್ಬರು ಮೂವರ ಹೆಸರುಗಳನ್ನು ಫೈನಲ್ ಮಾಡಿ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು. ಈ ಬಾರಿ ಮೆಗಾ ಆಕ್ಷನ್ ಅಂದರೆ ದೊಡ್ಡ ಮಟ್ಟದ ಬಿಡ್ಡಿಂಗ್ ನಡೆಯುತ್ತೆ. ಹಾಗಾಗಿನೇ ಕೇವಲ 4 ಆಟಗಾರರನ್ನು ಮಾತ್ರ ಪ್ರತಿ ಫ್ರಾಂಚೈಸಿಯು ಉಳಿಸಿಕೊಳ್ಳಬೇಕಾದಂಥ ನಿಯಮ ಇದೆ. ಹಾಗಾಗಿ 4 ಆಟಗಾರರನ್ನು ಮಾತ್ರ RCBಯು ಕೂಡ ಉಳಿಸಿಕೊಳ್ಳುತ್ತೆ. ಅದರಲ್ಲಿ ಆ 4 ಆಟಗಾರರು ಯಾರು ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದರೆ ಇಲ್ಲಿ ಕೊಹ್ಲಿ ಅವರು ಫಾಫ್ ಡು ಪ್ಲೆಸಿ ಅವರ ಜಾಗಕ್ಕೆ ಅಂದರೆ ನಾಯಕತ್ವ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಟೀಮ್ ಮೀಟಿಂಗ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಮೊದಲಿಗೆ ಟೀಮ್ನಲ್ಲಿ ಒಂದು ಹೆಸರು ಕೇಳಿ ಬಂದಿರುವುದು. ಯಾರಪ್ಪ ಅದು ಅಂತ ಅಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೊಟ್ಟರೆ ಅವರು ಚೆನ್ನಾಗಿ ಆಡಬಹುದು, ಅವರಿಗೆ ಕೊಡಬೇಕು. ಜೊತೆಗೆ RCBಯಲ್ಲಿ ತುಂಬ ವರ್ಷಗಳಿಂದ ಆಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಟೀಮ್ನಲ್ಲಿ ಚರ್ಚೆ ಆಯಿತು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಆದರೆ ಈಗ ಟಾಪ್ 4 ಅಥವಾ 4ರನ್ನು ಉಳಿಸ್ಕೊಳ್ಬೇಕಲ್ವಾ RCB ಫ್ರಾಂಚೈಸಿ. ಅದರಲ್ಲಿ ಮ್ಯಾಕ್ಸ್ವೆಲ್ ಅವರನ್ನು ಉಳಿಸಿಕೊಳ್ತಾರಾ ಅನ್ನೋದೇ ಬಹುತೇಕ ಅನುಮಾನ. ಹಾಗಾಗಿ ಕ್ಯಾಪ್ಟನ್ಸಿ ಮ್ಯಾಕ್ಸ್ವೆಲ್ಗೆ ಕೊಡ್ತಾರೆ ಅನ್ನೋದು ನನಗೇನೋ ಡೌಟು. ಅದಾದ ನಂತರ ಮತ್ತೊಂದು ಹೆಸರು ಕೇಳಿ ಬರ್ತಾ ಇರೋದು ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ಅವರ ಕಥೆನೂ ಅಷ್ಟೇ. ಯಾಕೆ ಅಂತ ಹೇಳಿದರೆ ಅವರು ಟಾಪ್ 4ಅಲ್ಲಿ ಉಳಿಯೋದು ಡೌಟು. ಅಂದರೆ 4 ಆಟಗಾರರನ್ನು ಉಳಿಸ್ಕೊಳ್ತಾರಲ್ಲ RCB ಅವರು, ಆ 4 ಆಟಗಾರರಲ್ಲಿ ಕ್ಯಾಮ್ರಾನ್ ಗ್ರೀನ್ ಉಳಿದುಕೊಳ್ತಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಇನ್ನು ವಿಲ್ ಜಾಕ್ಸ್ ಖಂಡಿತವಾಗಿಯೂ ಕೂಡ ಆ ಟಾಪ್ 4ಅಲ್ಲಿ ಇದ್ದೇ ಇರ್ತಾರೆ. ಅಂದರೆ 4 ಆಟಗಾರರನ್ನ ರಿಟೈನ್ ಮಾಡ್ಕೊಳ್ತೆ RCB. ಅದರಲ್ಲಿ ವಿಲ್ ಜಾಕ್ಸ್ ಇದ್ದೇ ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ವಿಲ್ ಜಾಕ್ಸ್ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು, ಅಂದರೆ ಒಳ್ಳೆಯದು ಕೊಟ್ಟರೆ ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಮಾತನಾಡಿದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥ ವಿಚಾರ. ಭಾಳ ಪ್ರಮುಖವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಯುವ ಆಟಗಾರ ನಮ್ಮ ಇಂಡಿಯನ್ ಅಂದರೆ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಇಂಡಿಯನ್ ಆಟಗಾರನಿಗೆ RCBಯ ಕ್ಯಾಪ್ಟನ್ಸಿ ಕೊಟ್ಟರೆ ಒಳ್ಳೆಯದು ಅಂತ ಅನ್ನೋ ನಿಟ್ಟಿನಲ್ಲಿ ರಜತ್ ಪಟಿದಾರ್ ಒಳ್ಳೆಯ ಆಟಗಾರ, ಜೊತೆಗೆ ಉತ್ತಮವಾದಂಥ ಎಲ್ಲರ ಜೊತೆಗೆ ಒಂದು ಬಾಂಡಿಂಗನ್ನು ಇಟ್ಕೊಂಡಿರುವಂಥ ಆಟಗಾರ, ಕೂಲ್ ಬಾಯ್ ಅಂತಲೇ ಹೆಸರು ವಾಸಿ. ಹಾಗಾಗಿನೇ ರಜತ್ ಪಟಿದಾರ್ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಟೀಮ್ ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ವಿರಾಟ್ ಕೊಹ್ಲಿ ಅವರ ರೂಮ್ಮೇಟ್ ಕೂಡ ಹೌದು ರಜತ್ ಪಟಿದಾರ್. ವಿರಾಟ್ ಕೊಹ್ಲಿ ಫಾಫ್ ಡು ಪ್ಲೆಸಿಯಿಂದ ಸಾಕಷ್ಟು ಕಲಿತಿದ್ದಾರೆ, ನಾಯಕತ್ವದ ಗುಣಗಳು ಕೂಡ ಅವರಿಗೆ ಇದಾವೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಉತ್ತಮವಾದಂಥ ಫಾರ್ಮ್ನಲ್ಲಿ ಇದ್ದೇ ಇರ್ತಾರೆ ರಜತ್ ಪಟಿದಾರ್. ಹಾಗಾಗಿ ರಜತ್ ಪಟಿದಾರ್ ಅವರೇ ಸೂಕ್ತ ನಾಯಕತ್ವ ಸ್ಥಾನಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೂ ಕೂಡ ಮುಂದಿನ ಒಂದು ಮಹಾ ಆಕ್ಷನ್ ಏನಿರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ಸೀನಿಯರ್ ಕ್ಯಾಪ್ಟನ್ಸಿ ಅಥವಾ ನಾಯಕತ್ವದ ಗುಣವುಳ್ಳ ಆಟಗಾರ ಏನಾದರೂ RCBಗೆ ಸಿಕ್ಕರೆ ರಜತ್ ಪಟಿದಾರ್ ಇನ್ನೂ ಕೆಲವೊಂದಿಷ್ಟು ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಕ್ಯಾಪ್ಟನ್ಸಿಗಾಗಿ. ಹಾಗಾಗಿ ಯಾವ ಆಟಗಾರರನ್ನ ಬಿಡ್ ಮಾಡ್ತಾರೆ ನಾಯಕತ್ವಕ್ಕಾಗಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಈಗಾಗಲೇ ಟೀಮ್ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ರಜತ್ ಪಟಿದಾರ್ ಅವರ ಹೆಸರು ನಾಯಕತ್ವಕ್ಕೆ ಸೂಕ್ತ ಅಂತ ಹೇಳಿ ಎಲ್ಲರೂ ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ RCBಯ ನಾಯಕತ್ವವನ್ನು ಯಾರು ವಹಿಸಿಕೊಳ್ಬೇಕು, ಯಾರಿಗೆ ಕೊಟ್ಟರೆ ಒಳ್ಳೆಯದು, ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.